ಯಾವ ಕೇಸ್ನಲ್ಲಿ ಯಾವ ಹಿನ್ನೆಲೆಯಲ್ಲಿ ಅಂತ ಜಡ್ಜ್ಮೆಂಟ್ ನೋಡಿದ ಮೇಲೆ ಪ್ರತಿಕ್ರಿಯಿಸ್ಬೋದು. ಇಷ್ಟಾದ್ಮೇಲೂ ಕೂಡ ಕೇಸು ಅದು ಅವ್ರ ಕಂಪ್ನಿ ಮೇಲೆ ಅವರ ಇಂಡಿವಿಜುವಲ್ ಆಗಿ ನಡೆದಿರೋದು. ಜಡ್ಜ್ಮೆಂಟ್ ಬಂದಿದ್ರು ಎದುರಿಸಬೇಕಾಗಿರೋದು ಜನಾರ್ದನ್ ರೆಡ್ಡಿ ಅವರು ಮತ್ತು ಅವ್ರ ಕಂಪನಿ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಅದರಲ್ಲಿ ರಾಜಕಾರಣ ಮಾಡಕ್ ಬಯಸಲ್ಲ. ಏನ್ ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟು ಅವ್ರ ಕಂಪನಿ ಮತ್ತು ಅವರು ಎದುರಿಸ್ತಾರೆ. ಭಾರತೀಯ ಜನತಾ ಪಾರ್ಟಿ ಎದುರಿಸಬೇಕಾಗಿರೋ ಸಂಗತಿ ಅಲ್ಲ. ನಮ್ಮ ಪಾರ್ಟಿ ಈಗಲೂ ನಮ್ಮ ಪಾರ್ಟಿಯ ಸಹ ಸದಸ್ಯರು ಅವ್ರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ, ಅಥವಾ ಅವರು ತೀರ್ಪನ್ನು ಪ್ರಶ್ನೆ ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ. ಅದ ಪಾರ್ಟಿಗೆ ಸಂಬಂಧಪಟ್ಟಿದ್ದಿಲ್ಲ, ಅವರು ಮತ್ತು ಅವ್ರ ಕಂಪನಿಗೆ ಸಂಬಂಧಪಟ್ಟಿದ್ದು. ಶಿಕ್ಷೆ ಅನುಭವಿಸೋದಾದ್ರೂ ಅವರೇ ಅನುಭವಿಸ್ಬೇಕು, ಅಪೀಲ್ ಹೋಗೋದಾದ್ರೂ ಅವರೇ ಹೋಗ್ಬೇಕು, ನಾಟ್ ಪಾರ್ಟಿ. ನಾವು ಹಂಗಂತ ಕಾಂಗ್ರೆಸ್ ರೀತಿಯಲ್ಲಿ ಎಲ್ಲವನ್ನೂ ಜಸ್ಟಿಫೈ ಮಾಡಕ್ ಹೋಗಲ್ಲ. ಯಾವ ಕೇಸ್ನಲ್ಲಿ ಯಾವ ಹಿನ್ನೆಲೆಯಲ್ಲಿ ಅಂತ ಜಡ್ಜ್ಮೆಂಟ್ ನೋಡಿದ ಮೇಲೆ ಪ್ರತಿಕ್ರಿಯಿಸ್ಬೋದು. ಇಷ್ಟಾದ್ಮೇಲೂ ಕೂಡ ಕೇಸು ಅದು ಅವ್ರ ಕಂಪ್ನಿ ಮೇಲೆ ಅವರ ಇಂಡಿವಿಜುವಲ್ ಆಗಿ ನಡೆದಿರೋದು. ಜಡ್ಜ್ಮೆಂಟ್ ಬಂದಿದ್ರು ಎದುರಿಸಬೇಕಾಗಿರೋದು ಜನಾರ್ದನ್ ರೆಡ್ಡಿ ಅವರು ಮತ್ತು ಅವ್ರ ಕಂಪನಿ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಅದರಲ್ಲಿ ರಾಜಕಾರಣ ಮಾಡಕ್ ಬಯಸಲ್ಲ. ಏನ್ ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟು ಅವ್ರ ಕಂಪನಿ ಮತ್ತು ಅವರು ಎದುರಿಸ್ತಾರೆ. ಭಾರತೀಯ ಜನತಾ ಪಾರ್ಟಿ ಎದುರಿಸಬೇಕಾಗಿರೋ ಸಂಗತಿ ಅಲ್ಲ. ನಮ್ಮ ಪಾರ್ಟಿ ಈಗಲೂ ನಮ್ಮ ಪಾರ್ಟಿಯ ಸಹ ಸದಸ್ಯರು ಅವ್ರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ, ಅಥವಾ ಅವರು ತೀರ್ಪನ್ನು ಪ್ರಶ್ನೆ ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ. ಅದ ಪಾರ್ಟಿಗೆ ಸಂಬಂಧಪಟ್ಟಿದ್ದಿಲ್ಲ, ಅವರು ಮತ್ತು ಅವ್ರ ಕಂಪನಿಗೆ ಸಂಬಂಧಪಟ್ಟಿದ್ದು. ಶಿಕ್ಷೆ ಅನುಭವಿಸೋದಾದ್ರೂ ಅವರೇ ಅನುಭವಿಸ್ಬೇಕು, ಅಪೀಲ್ ಹೋಗೋದಾದ್ರೂ ಅವರೇ ಹೋಗ್ಬೇಕು, ನಾಟ್ ಪಾರ್ಟಿ. ನಾವು ಹಂಗಂತ ಕಾಂಗ್ರೆಸ್ ರೀತಿಯಲ್ಲಿ ಎಲ್ಲವನ್ನೂ